ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ತಾವೆಲ್ಲರೂ? ಇವತ್ತು ಬ್ಯಾಂಗ್ಳೂರ್ ಬಂದು ಬಿಡ್ತಾ ಇದ್ದೀವಿ. ಮೆಜೆಸ್ಟಿಕ್ಕಿಗೆ ಸ್ವಲ್ಪ ಹೊತ್ತುಂಟು ಇಳಿಲಿಕ್ಕೆ. ಇಳಿದ ನಂತರ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನಿಮಗೆ. ಇವಾಗ ಎಲ್ಲರೂ ಕೂತ್ಕೊಂಡಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ ಸ್ಟೇಷನಿಗೆ. ಇಳಿದ ತಕ್ಷಣ ನಿಮಗೆ ಹೇಳ್ತೀನಿ, ಹಲ್ಲು ನೋವಿಂದ ಸ್ವಲ್ಪ ನೋಯ್ತಾ ಇದೆ, ಹಾಗೆ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ. ಟ್ರೈನ್ ಜರ್ನಿ ಕಂಟಿನ್ಯೂ ಇದೆ. ಹಾಸನ ಬಂದ ನಂತರ ಫುಲ್ಲು ಕೋಲ್ಡ್. ಮೊದಲು ತುಂಬ ಶೆಕೆ ಆಗ್ತಾ ಇತ್ತು, ಆನಂತರ ಫುಲ್ಲು ಕೋಲ್ಡ್. ಇವಾಗ ನಾವು ವಿಂಡೋ ಎಲ್ಲ ಕ್ಲೋಸ್ ಮಾಡಿದ್ದೀವಿ. ಸೀನರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಟ್ರೈನ್ ಜರ್ನಿ. ಮೆಜೆಸ್ಟಿಕ್ ಸ್ಟೇಷನ್ ಬಂತು. ಇವಾಗ ನಾವೆಲ್ಲರೂ ಇಳಿದಿದ್ದೀವಿ. ಇವಾಗ ನಾವು ಹೋಗ್ತೀವಿ ವೇಟಿಂಗ್ ರೂಮ್ ಹತ್ರ. ನೋಡಿ ಯಾರಿದ್ದಾನೆ ಅಂತ. ಅವರು ಒಂದು ಹಾಫ್ ಆನ್ ಅವರ್ ಮೊದಲೇ ರೀಚ್ ಆಗಿದ್ದರು. ಅವ್ರು ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ಇವಾಗ ನಾವು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಅಂಡರ್ಗ್ರೌಂಡ್ ಒಳಗಡೆಯಿಂದ ಬಸ್ ಸ್ಟಾಪ್ ಅಲ್ಲೇ ಇದೆ ನೋಡಿ. ಇವಾಗ ಬಸ್ಸಿಂದ ಹೋಗೋದು. ಮಾಮ ಬರ್ತಾರೆ, ಮಾಮನಿಗೋಸ್ಕರ ವೇಟ್ ಮಾಡ್ತೀವಿ ಸ್ವಲ್ಪ ಹೊತ್ತು. ಮಾಮ ತುಂಬ ಹೊತ್ತು ಆದ ನಂತರ ಬಂದರು. ಚರ್ಚಿಗೆ ಹೋಗಿದ್ರಂತೆ. ಚರ್ಚಲ್ಲಿ ಪೂಜೆ ಮಾಡಿಕೊಂಡು ನಮಗೆ ಪಿಕಪ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಬೆಂಗಳೂರು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಅವರು ಚಿಕ್ಕ ವಯಸ್ಸಿನಿಂದ ಬೆಂಗಳೂರಿನಲ್ಲೇ ಇದ್ದಾರೆ. ಇವಾಗಲೂ ಕೂಡ ಫ್ಯಾಮಿಲಿ ಜೊತೆ ಬೆಂಗಳೂರಲ್ಲೇ ಇದ್ದಾರೆ ಅವರು. ಇದು ವಿಧಾನಸೌಧ, ಓಲ್ಡ್ ವಿಧಾನಸೌಧ ಕೂಡ ಇದೆ. ಇದು ನ್ಯೂ ವಿಧಾನಸೌಧ. ವಿಡಿಯೋ ತೆಗಿತಾ ನನಗೆ ಟೈಮ್ ಆಗೋಯಿತು, ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಮನೆಗೆ ರೀಚ್ ಆದ್ವಿ. ನಾವು ಟೋಟಲಾಗಿ 14 ಜನ ಇದ್ದರು. 14 ಜನರಿಗೆ ಬರಲಿಕ್ಕೋಸ್ಕರ ಭಾವ 3 ಕಾರನ್ನು ತೊಗೊಂಡು ಬಂದಿದ್ದರು. ಇದು ಅವರ ಅಪಾರ್ಟ್ಮೆಂಟ್. ನಾವು ಆ್ಯಕ್ಚುಲಿ ಅಕ್ಕನ ಮನೆಗೆ ಹೋಗೋದಾಗಿತ್ತು. ಅಕ್ಕ 2 ಗಂಟೆಗೆ ರೀಚ್ ಆಗ್ತಾಳೆ ಬೆಂಗಳೂರು, ಹಾಗಾಗಿ ನಾವು ಬಂದಿದ್ದೀವಿ ಕಸಿನ್ ಸಿಸ್ಟರ್ ಮನೆಯಲ್ಲಿ. ಅವರ ಪ್ರೋಗ್ರಾಮಿಗೋಸ್ಕರನೇ ನಾವು ಊರಿಂದ ಬೆಂಗಳೂರಿಗೆ ಬಂದದ್ದು. ಸ್ವಲ್ಪ ಜನರು ಲಿಫ್ಟಲ್ಲಿ ಹೋದರು, ನಾವು ನಡ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ಒಂದೇ ಸಲ ಹೋಗ್ಲಿಕ್ಕೆ ಆಗಲ್ಲಲ್ವ, ಹಾಗಾಗಿ ಫಸ್ಟ್ ಫ್ಲೋರೇ ಜಾಸ್ತಿ ನಡ್ಕೊಂಡು ಹೋಗಬೇಕಂತ ಇಲ್ಲ. ಫಸ್ಟ್ ಫ್ಲೋರಲ್ಲೇ ಮನೆ. ಈ ಅಪಾರ್ಟ್ಮೆಂಟಲ್ಲಿ ತುಂಬ ಮನೆಗಳಿವೆ. ಒಂದೊಂದು ಫ್ಲೋರಲ್ಲಿ ತುಂಬ ಮನೆಗಳಿವೆ. ನೀವು ನೋಡ್ತಾ ಇರ್ಬೋದು ಮೇನ್ ಡೋರ್. ಇದು ನಮ್ಮ ಕಸಿನ್ ಸಿಸ್ಟರ್ ಮನೆ. अपड़े बता अपड़े ಸ್ನಾನ ಮಾಡಿ ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟಿಗೆ ಇಡ್ಲಿ ಹಾಗೂ ನಾನ್ ವೆಜ್. ಈ ಫೋಟೋ ಫ್ರೇಮ್ ನೋಡ್ತಾ ಇದ್ದೀವಲ್ವಾ, ಅವ್ರ ಮನೆಯಲ್ಲೇ ನಾವು ಇವಾಗ ಬಂದಿದ್ದೀವಿ. ಸ್ವೀಟಿ ಅನ್ನೋ ಪೆಟ್ಸನ್ನು ಅವರು ಸಾಕಿದ್ದಾರೆ. ಮೀನು ಕೂಡ ಸಾಕಿದ್ದಾರೆ, ಹಾಗೂ ಟೊಟೈಸ್ ಕೂಡ ಸಾಕಿದ್ದಾರೆ. ಇವಾಗ ನಾನು ತೋರಿಸ್ತೀನಿ ನೋಡಿ. ಇದರ ಒಳಗಡೆ ಉಂಟು ಟೊಟೈಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಬಾಲ್ಕನಿಯಲ್ಲಿ ಇಟ್ಟಿದ್ದಾರೆ. ಹಾಗೆ ಇದೇ ಸ್ವೀಟಿ ಅನ್ನೋ ಪೆಟ್ಸ್. ತುಂಬ ಜನರು ಇದ್ದಾರಲ್ವ, ಹಾಗಾಗಿ ದೊಡ್ಡ ಒಲೆಯನ್ನು ತೆಗಿತಾ ಇದ್ದಾರೆ ಅಡುಗೆ ಮಾಡಲಿಕ್ಕೋಸ್ಕರ. ಮಧ್ಯಾಹ್ನ ಊಟಕ್ಕೆ ನಾವು ಇಲ್ಲೇ ಇದ್ದೀವಿ. ಈ ಜೂಲ ನನಗೆ ತುಂಬ ಫೇವ್ರೆಟ್. ಲಾಸ್ಟ್ ಟೈಮ್ ಕೂಡ ಬಂದಿದ್ದಾಗ ನಾನು ಇದೇ ಜೂಲದಲ್ಲೇ ಕೂತ್ಕೊಂಡಿರ್ತಿದ್ದೆ. ಇವಾಗಲೂ ಕೂಡ. ಕ್ರಿಸ್ಟನ್ ನೋಡಿ ಟಿ ವಿ ನೋಡ್ತಾ ಇದ್ದಾನೆ. ಟಿ ವಿ ನೋಡ್ತಾ ಇದ್ದರೆ ಅವನಿಗೇನು ಕೂಡ ಕಾಣಿಸೋದಿಲ್ಲ, ಮಾತಾಡಿದರೂ ಕೂಡ ಕೇಳಿಸೋದಿಲ್ಲ. ಊಟದ ಟೈಮ್ ಮಾತ್ರ ಅವನು ಟಿ ವಿಯನ್ನು ಯೂಸ್ ಮಾಡೋದು. ಬಟ್ ಇವಾಗ ಟೈಮಿಂಗ್ ಇಲ್ಲ, ಯಾಕಂದರೆ ಕಿರಿಕಿರಿ ಮಾಡ್ತಾ ಇರ್ತಾನಲ್ವ, ಹಾಗಾಗಿ ಅಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು, ಹಾಗಾಗಿ ತುಂಬ ಗಜ 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 ಅಂತ ಆವಾಜ್ ಬರ್ತಾ ಇದೆ ಹೊರಗಡೆ. ಹಾಗಾಗಿ ಸುಮ್ಮನೆ ರೂಮಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಇವಾಗ ಅಪ್ಲೋಡ್ ಮಾಡಲಿಕ್ಕಿದೆ. ಪಟಾಂಗ್ ಮೂವಿಯನ್ನು ನೋಡ್ತಾ ಇದ್ದಾರೆ. ಹಾಗೆ ಲಂಚ್ ಟೈಮು. ಇವಾಗ ಎಲ್ಲರೂ ಲಂಚನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಊಟ ಮಾಡ್ತೀನಿ. ಎಲ್ಲರೂ ಊಟವನ್ನು ಮಾಡ್ತಾ ಇದ್ದಾರೆ. ನಾನು ರೈಸ್ ಹಾಗೂ ನಾನ್ ವೆಜನ್ನು ತೊಗೊಂಡಿದ್ದೇನೆ. ಸಾಂಬಾರು ಮಾಡಿದ್ದಾರೆ, ಆದರೆ ನಾನು ತಿನ್ನೋದಿಲ್ಲ. ಊಟ ಆದ ನಂತರ ಅಕ್ಕ ಕಾಲ್ ಮಾಡಿದ್ಲು, ರೀಚ್ ಆಗಿದ್ದಾಳೆ ಅಂತ. ಇವಾಗ ನಾವು ಹೋಗ್ತಾ ಇದ್ದೀವಿ ಅಕ್ಕನ ಮನೆಗೆ. ಅಕ್ಕ ಇರುವಂತಹ ಬಿಲ್ಡಿಂಗ್ ಇದು.
ಅವಳು 3rd ಫ್ಲೋರಲ್ಲಿ ಇರ್ತಾಳೆ. ಇವಾಗ ಮನೆಗೆ ಹೋಗ್ತೀವಿ. 3rd ಫ್ಲೋರ್ ಇವಾಗ ಹತ್ಕೊಂಡು ಹೋಗಬೇಕು. ತುಂಬ ಸುಸ್ತಾಗಿ ಹೋಗುತ್ತೆ. 1 ಫ್ಲೋರ್ ಹತ್ಕೊಂಡಾಯಿತು. ಇವಾಗ 2nd ಫ್ಲೋರ್. ಮನೆಗೆ ಹೋಗೋ ತನಕ ಸುಸ್ತಾಗಿ ಹೋಗ್ತೀನಿ. ಇವಾ ಮೇಕ್ ಮೀ ಪಿಜ್ಜಾ. ಟ್ರೈನಿಂದ ಬಂದು ತುಂಬ ಸುಸ್ತಾಗಿದೆ ಅಲ್ವಾ, ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಹೀಗೆ ಸ್ವಲ್ಪ ಮಲಗಿದ್ದಾರೆ. ಸಂಜೆ ಹೊತ್ತಿಗೆ ಮತ್ತು ರೆಡಿ ಆಗಲಿಕ್ಕಿದೆಯಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು 1-2 ಅವರ್ಸ್ ಇದೆ ಅಷ್ಟೇ. ಅಷ್ಟರೊಳಗೆ ನಮಗೆ ಚಹಾ ಕುಡಿದು ರೆಡಿ ಆಗಲಿಕ್ಕೆ ಉಂಟು. ಗಿಮಿ ಚಪಾತಿ. ಈ ಕಪ್ಪು ಭಾವನವರದು, ಅವರ ಕಂಪನಿಯ ಹೆಸರಂತೆ. ಇದು ಕಾಣ್ತಾ ಇರ್ಬೋದು, ಸರಿಯಾಗಿ ಕಾಣಿಸ್ತೀನಿ. ಇದೇ ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಪ್ರೋಗ್ರಾಮಿಗೆ ಹೋಗಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ನಾನು ಸೀರೆಯನ್ನು ಉಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತೀನಿ ಅಂತ ನನಗೆ ಹೇಳಿ. ನನಗೆ ಅಕ್ಕ ಉಡಿಸಿದ್ದು. ನನಗೆ ಸೀರೆ ಉಡಿಲಿಕ್ಕೆ ಬರೋದಿಲ್ಲ, ಅಕ್ಕನೇ ನನಗೆ ಉಡಿಸಿದ್ದು. ಚೆನ್ನಾಗಿ ಕಾಣ್ತಾ ಇದೆಯಲ್ವಾ, ಮಿಂಟ್ ಗ್ರೀನ್. ಎಲ್ಲರೂ ಆಲ್ಮೋಸ್ಟ್ ಆಗಿ ರೆಡಿಯಾಗಿದ್ದಾರೆ. ಇವ ನೋಡಿ ರೆಡಿಯಾಗಿದ್ದಾಳೆ. ಶೂಸನ್ನು ಹಾಕ್ತಾ ಇದ್ದಾಳೆ ಅವಳ ತಾಯಿ. ಹಾಗೆ ಅಮ್ಮ ರೆಡಿಯಾಗಿದ್ದಾಳೆ. ನನ್ನ ಅಕ್ಕನ ಅತ್ತೆ ಕೂಡ ರೆಡಿಯಾಗಿದ್ದಾಳೆ. ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಅಪ್ಪ ಬಾಲ್ಕನಿಯಲ್ಲಿ ಏನು ನೋಡ್ತಾ ಇದ್ದಾರೆ. ಹಾಗೆ ಫೋಟೋಸನ್ನು ತೆಗಿತಾ ಇದ್ದಾರೆ ನೋಡಿ. ಫೋಟೋಸ್ ಟೈಮ್ ಇವಾಗ. ಇವಳು ನನ್ನ ಚಿಕ್ಕಮ್ಮ, ಎಲ್ಲರಿಗೂ ಗೊತ್ತಿರ್ಬೋದು. ಟಿ ವಿಯಲ್ಲಿ ಬೊಂಬೊಂಬೋಲೆ ಸಾಂಗನ್ನು ಹಚ್ಚಿದ್ರು. ಆ ಸಾಂಗ್ ಅವಳ ಫೇವ್ರೇಟ್ ಅನಿಸುತ್ತೆ. ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವಳು ಡ್ಯಾನ್ಸ್ ಕ್ವೀನು. ಎಲ್ಲ ಸ್ಟೆಪ್ಸನ್ನು ಅವಳಿಗೆ ನೆನಪಿರುತ್ತೆ. ಇವತ್ತು ಕೂಡ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಮಾತ್ರ. ಪ್ರೋಗ್ರಾಮಿಗೆ ಹೊರಡ್ತಾ ಇದ್ದೀವಿ. ಹಿಂದುಗಡೆಯಿಂದ ಒಂದು ಬೈಕ್ ಬರ್ತಾ ಇದೆ, ಕಝಿನ್. ಹಾಗೂ ನಾವು ಕೂಡ ಆ್ಯಕ್ಟಿವಾದಿಂದ ಹೋಗ್ತಾ ಇದ್ದೀವಿ. ಹಾಗೆ ಊಬರಿಂದ ಕೂಡ ನಮ್ಮ ಫ್ಯಾಮಿಲಿಯವರು ಬರ್ತಾ ಇದ್ದಾರೆ. ವೇಟ್ ಮಾಡ್ತಾ ಇದ್ದೀವಿ. ಇವಾ ಬೇಬಿ. ಓ ಡಾಲ್ ಕೃಷ್ಣ. ಡಾಲ್ ದಗೆ. ವಾವ್, ನೈಸ್ ಡಾಲ್. ನೈಸ್. ಎಲ್ಲರಿಗೂ ಪರಿಚಯ ಇರ್ಬೋದು. ಇವರು ನನ್ನ ಕಸಿನ್ ಬ್ರದರ್, ಮಾಮನ ಮಗ. ಹಾಗೆ ಎಲ್ಲರೂ ಬರ್ತಾ ಇದ್ದೀವಿ. ಫುಲ್ ಫ್ಯಾಮಿಲಿ ಮೀಟ್ ಆಗ್ತೀವಿ ನಾವು. ಬೆಂಗಳೂರಲ್ಲಿ ಎಷ್ಟು ಜನರು ಇದ್ದಾರಲ್ವ ಫ್ಯಾಮಿಲಿಯವರು, ಅವರೆಲ್ಲರೂ ಕೂಡ ಮೀಟ್ ಆಗ್ತಾ ಇದ್ದೀವಿ. ಫಸ್ಟ್ ಹೋಲಿ ಕಮ್ಯುನಿಯನ್ ಆಫ್ ಪ್ರಶಿತ್ ಅಂತ ಎಂಟ್ರೆನ್ಸಲ್ಲಿ ಬೋರ್ಡ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನಾವು ಯಾವ ಪ್ರೋಗ್ರಾಮಿಗೆ ಬಂದಿದ್ದೀವಿ ಅಂತ. ಡೆಕೋರೇಷನ್ ನೋಡಿ ಎಷ್ಟೆಲ್ಲ ಚೆನ್ನಾಗಾಗಿದೆ. ನೈಟ್ ಟೈಮಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟಿಂಗ್ ಇರುತ್ತಲ್ವ ಫುಲ್ಲು. ಎಲ್ಲ ಗಿಡಕ್ಕೆಲ್ಲ ಸುತ್ತಲೂ ಅವರು ಹಾಕಿದ್ದಾರೆ. ತಕ್ಷಣ ಎಲ್ಲರಿಗೂ ಎಂಟ್ರೆನ್ಸ್ ಡ್ರಿಂಕನ್ನು ಕೊಟ್ಟಿದ್ರು, ಮ್ಯಾಂಗೋ ಡ್ರಿಂಕ್. ತುಂಬ ಕೋಲ್ಡ್ ಆಗಿತ್ತು ಈ ವೆದರಲ್ಲಿ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಬೆಂಗಳೂರಲ್ಲಿ ಅಷ್ಟೇನು ಶೆಕೆ ಇಲ್ಲ, ಊರಲ್ಲಿ ಎಷ್ಟು ಶೆಕೆ. ಇಲ್ಲಿ ತುಂಬಾ ವೆದರ್ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನೈಟ್ ಟೈಮ್ ಪ್ರೋಗ್ರಾಮ್ ಇದ್ದದ್ದು ಮತ್ತು ಕೂಡ ಒಳ್ಳೆಯದಾಯಿತು. ಸ್ವಲ್ಪ ಕೋಲ್ಡ್ ಆಗಿರುತ್ತಲ್ವ, ಹಾಗಾಗಿ. सर वेलकम ड्रिंक सर्व होते असा कोनेपुर काणगे दयकंत तुम्ही वसंत इंगेज विनंती. ವೆಲ್ಕಮ್ ಡ್ರಿಂಕ್ ಅಲ್ಲಿ ಸರ್ವ್ ಮಾಡಲಾಗಿದೆ. ದಯವಿಟ್ಟು ಯಾರೆಲ್ಲ ವೆಲ್ಕಮ್ ಡ್ರಿಂಕ್ ತಗೊಳ್ಳಿಲ್ಲ ತಾವು ಅಲ್ಲಿ ಹೋಗಿ ವೆಲ್ಕಮ್ ಡ್ರಿಂಕ್ ಅನ್ನು ಸ್ವೀಕರಿಸಬೇಕಾಗಿ. ಫ್ಯಾಮಿಲಿಯವರು ಅವರವರ ಫ್ಯಾಮಿಲಿ ಜೊತೆ ಟೇಬಲಲ್ಲಿ ಕೂತ್ಕೊಂಡಿದ್ರು ರೌಂಡ್ ಸರ್ಕಲ್ ಆಗಿ. ನಾವು ಕೂಡ ಏಕೈಕ ಪುತ್ರ ಯೇಸು ಕ್ರಿಸ್ತರು ತಾನು ಜೀವಿಸಲು ಹಾಗೂ ತಾನು ವಾಸ ಮಾಡಲು ಬಯಸಿದ ಸ್ಥಳ ಅಂದ್ರೆ ಮನುಷ್ಯನ ದುರ್ಬಲ ಹೃದಯ. ಎಲ್ಲರಿಗೂ ಶುಭ ಸಂಜೆ. A very good evening ladies and gentlemen. Good evening. सकाळी की देव बरी सांज मागता, बरी सांज तुमका. काय नागे तुमका म्हणून नागे. ओके देव बरे करू. ಶ್ರೀಮಾನ್ ಪುನೀತ್ ಕುಮಾರ್ ಹಾಗೂ ಶಾಂತಿ ಪ್ರಿಯ ಡಿಸೋಜ ಅವರ ಏಕೈಕ ಪುತ್ರ ಪ್ರಶಿತ್ ಡಿಸೋಜ ಹಾಗೂ
ಎಲ್ಲಿದ್ದಾರೆ ಪ್ರಶಿತ್ ಡಿಸೋಸ? ಓಕೆ, ಪ್ರಶಿತ್ ಡಿಸೋಸ ಹಾಗೂ ಪುನೀತ್ ಶಾಂತಿ ಪ್ರಿಯ ತುಂಬಾ ಸಂತೋಷದಲ್ಲಿದ್ದಾರೆ. ಯಾಕೆಂದ್ರೆ ಪ್ರಶಿತ್ ಅವರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಯೇಸು ಕ್ರಿಸ್ತರನ್ನು ಸ್ವೀಕರಿಸಿದ್ದಾರೆ ಹಾಗೂ ಪುನೀತರಾಗಿದ್ದಾರೆ. Mogacino pille pauti Jesu स्वीकार कर आमचो प्रशित खुशी पावला. आज तावन ताणे सांगला जेसू हांव तुजो सांगात धरता आनी मुखार हांव केदींच तुजो सांगात सोडिना. Put your hands together to welcome the grandparents of today's boy Prashit. Opportunity to welcome the godparents of Prashit. They are none other than Mr. Praveen Kumar and Shelin Krasta. Put your hands together to welcome the godparents of our dear boy Prashit. Hi, Madabaral. Can you all wave your hands and say hi? That's wonderful. Hero ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ಜೊತೆ ಇರೋದು ಸೂಪರ್ ಹೀರೋ ಜೀಸಸ್ ಕ್ರೈಸ್ಟ್. ಸೊ ಎಲ್ಲರೂ ರೆಡಿ ಇದ್ದೀರಾ ಪ್ರಶಿತ್ ಅನ್ನ ವೆಲ್ಕಮ್ ಮಾಡಕ್ಕೆ? ಬಟ್ ನಿಮ್ಮ ಜೋಶ್ ಹೈ ಇರಬೇಕು. तुमचा सगळ्यांचा जोश हाय असायचं. You all should be on a high josh and you should be. And most beautiful welcome is going to, with the welcome, our Prashit is going to come here. So ladies and gentlemen, first and foremost, you are supposed to call Prashit Kareri. That's awesome. Whatever you want to do to welcome Prashit to this. Are you happy, Prashit? So you look super. And you have a grand welcome here with a cold fire. That's awesome. How are you feeling today? Very good. Very good. ನೀವು ಮದುಮಗನಂತರ ಕಾಣ್ತೀರಾ. You look like a groom. Do you agree? Yes. Where is the bride then? Don't know. ನಿಂತಿದೆ. ಅವರು ಯಾರು ಅಲ್ಲ, ಪ್ರಶಿತ್ನ ಡ್ಯಾಡಿ ಹಾಗೂ ಮಮ್ಮಿ, ಪ್ರೀತಿಯ ಡ್ಯಾಡಿ ಪುನೀತ್ ಕುಮಾರ್ ಹಾಗೂ ಪ್ರೀತಿಯ ಮಮ್ಮಿ ಶಾಂತಿ ಪ್ರಿಯ ಡಿಸೋಜ. ಇಂದು ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಚಂದ ಕಾಣಿಸಬೇಕಾದ್ರೆ ಅವರ ಹಗಲಿರುಳ ಶ್ರಮ ಇದರಲ್ಲಿದೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ. ಫ್ಲೋರಾ ರೀಟಾ ಲೋಬೋ ತಾವು ಮುಂದೆ ಬರಬೇಕಾಗಿ ವಿನಂತಿ ಹಾಗೂ ಈ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸಬೇಕಾಗಿ ವಿನಂತಿಸುತ್ತೇನೆ. ಅದರ ಜೊತೆ ಆಲ್ ದ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬದ ಸದಸ್ಯರು ಯಾರೆಲ್ಲ ಇದ್ದೀರಾ ತಾವು ಮುಂದಕ್ಕೆ ಬರೋದು. ಎಲ್ಲರೂ ಇಲ್ಲಿ ನೆರೆದಿರುವ ಎಲ್ಲರೂ ದಯವಿಟ್ಟು ನಿಂತುಕೊಳ್ಳಬೇಕಾಗಿ ವಿನಂತಿ. ಈ ಪ್ರಾರ್ಥನಾ ವಿಧಿಯಲ್ಲಿ भक्तीಯಿಂದ पालगొಳ್ಳಬೇಕಾಗಿ पहिले पावटी ख्रिस्त प्रसादान जेजूक ताणें स्वीकार केला. बेंडोनो नितळ जाल्या फंट्या बरी जाल्यात. तुम्ही मुसे थंय एकवटान रावा. तेन्ना हांव तशेंच परी जन्मदिन आनी देवबिरांते वाडूंक तुज्यो कृपा म्हाका दी. तशेंच म्हज्या मोगाचे मम्मी डॅडीचे, भावा भयणीचे, इश्टांचे, शिक्षकांचे, पदोन्मोदनीचे, आमचे सक्कर संभ्रमाचे तुजे बसाव घाल म्हूण मागता. ಕೇಕ್ ಕಟ್ಟಿಂಗ್ ಆದ ನಂತರ ಎಲ್ಲರಿಗೂ ವೈನ್ ಹಾಗೂ ವೈನ್ ಕೇಕನ್ನು ಕೊಟ್ಟಿದ್ದರು. ಯಾರೆಲ್ಲ ವೈನ್ ಕುಡಿತಾರೆ ಅವರು ವೈನನ್ನು ತೊಗೊಳ್ಳೋದು, ಕೇಕ್ ತಿನ್ನೋರು ಕೇಕನ್ನು ತೊಗೊಳ್ತಾರೆ. ತೊಗೊಳ್ಳಿಕ್ಕೆ ಮನಸ್ಸಿಲ್ಲ ಅಂದರೆ ತೊಗೊಳ್ಬಾರ್ದು ಅಷ್ಟೇ. ವೈನ್ ಗ್ಲಾಸ್ ನೋಡಿ ಎಷ್ಟು ಕ್ಯೂಟ್ ಇದೆಯಲ್ವಾ. ಕೇಕನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಕೇಕ್ ರ್ಯಾಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಕೇಕ್ ಇದು. ಪ್ರಭು ಕ್ರಿಸ್ತರನ್ನು ಪವಿತ್ರ ಬಲಿಪೂಜೆಯ ಮುಖಾಂತರ ರೊಟ್ಟಿಯ ಮೂಲಕ ಪ್ರಥಮ ಬಾರಿಗೆ ತನ್ನ ಆತ್ಮದಲ್ಲಿ ಸ್ವೀಕರಿಸಿದ್ದಾನೆ. ಈಗ
ಪ್ರೇಷಿತ್ಗೆ ಒಂದು 2 ಪ್ರಶ್ನೆಯನ್ನ ಕೇಳಲು ಇಚ್ಛಿಸ್ತೇನೆ. प्रेषित उभे राहते. सक्रामेंट कितले असत पुता? व्हेरी गुड. सक्रामेंट कितले असत? 7. तंतून तुम्ही कितले काण घेतले? 3. ओके, तुवे 3 सक्रामेंट काण घेतले. ವೆರಿ ಗುಡ್. ಸಿಡ. ಕ್ರೈಸ್ತರಾದ ನಾವು 7 ಪವಿತ್ರ ಸಂಸ್ಕಾರವನ್ನು ಪಡೆದುಕೊಳ್ಳುತ್ತೇವೆ. ಅವನು ಹೇಳಿದ ಪ್ರಕಾರ ಈಗಾಗಲೇ ಪ್ರೇಷಿತ್ 3 ಸಂಸ್ಕಾರವನ್ನು ಸ್ವೀಕರಿಸಿದ್ದಾನೆ. ಮೊದಲನೇ ಸಂಸ್ಕಾರವಾದ ಜ್ಞಾನ ಸ್ನಾನ. ಪವಿತ್ರ ಸ್ನಾನ ಕಾಣಿಗೆತನ ಅಮ್ಕ ಕಂಚಿ ಉಡಾಸಸನ. ಜ್ಞಾನ ಸ್ನಾನದ ಸಮಯದಲ್ಲಿ ನಮಗೆ ಯಾರಿಗೂ ಆ ಅರಿವು ಇರುವುದಿಲ್ಲ. ದೊಡ್ಡವರಾದ ಮೇಲೆ ಫೋಟೋ ನೋಡಿ ತಿಳಿದುಕೊಳ್ಳಬೇಕು. ಆ ಸಮಯದಲ್ಲಿ ನಾವು ಚಿಕ್ಕ ಕೂಸುಗಳಾಗಿರ್ತೇವೆ. ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆ ಕೂಡ ಆಗಿರೋದಿಲ್ಲ. ಆದರೆ ಪರಮ ಪ್ರಸಾದ ಸ್ವೀಕಾರ ಮಾಡಿದ್ದು ಚೆನ್ನಾಗಿ ನೆನಪಿರುತ್ತೆ. कुमगारा वेळार कशे तयारी करचे म्हणून आम्ही मम्मी डॅडीक डिस्कशन करून सांगता. वय मो प्रेषित तुवें डिस्कशन केल्ले की कशे करचे कुमगार म्हण पुरा? हां वय. तशे आयचो दीस प्रेषिताक भोव वर्तो दीस जावन आसा. आता ಪ್ರೇಷಿತचे ವಿಷಯ सांगचे जाल्यार ಪ್ರೇಷಿತ್ನ ವಿಷಯದಲ್ಲಿ ಹೇಳಬೇಕಂತಂದ್ರೆ ಪ್ರೇಷಿತ್ 2014 ಫೆಬ್ರವರಿ 8ರಂದು ಬೆಂಗಳೂರಿನಲ್ಲಿ ಜನಿಸಿದನು. ಪ್ರೇಷಿತ್ ಎಂಬ ಹೆಸರಿನ ಅರ್ಥ ಪಾರ್ಟ್ ಆಫ್ ಗಾಡ್, ದೇವರ ಒಂದು ಭಾಗ. ಈತ ತಂದೆ ತಾಯಿಯ ಏಕೈಕ ಪ್ರೀತಿಯ ಸುಪುತ್ರ. ಏಕ್ ಮೊಗಾಳಿ आणि ಅದೇ ಪ್ರಕಾರ ಪ್ರೇಷಿತ್ ಬೆಳೆದ. 3ನೇ ವಯಸ್ಸಿನಲ್ಲೇ ಅವನು ಸ್ವಿಮ್ಮಿಂಗ್ ಅನ್ನ ಕಲಿತ. ಅದೇ ರೀತಿ ಪ್ರತಿಯೊಂದು ಫೀಲ್ಡಲ್ಲೂ ಅವನು ತುಂಬಾ ಇಂಟ್ರೆಸ್ಟ್ ಇದೆ. ಹಾಗೆ ಓದಿನ ಜೊತೆಯಲ್ಲಿ ಕರಾಟೆ, ಡಾನ್ಸಿಂಗ್, ಪಿಯಾನೋ ಕ್ಲಾಸ್, ಅಬಾಕಾಸ್ ಎಲ್ಲ ಆಕ್ಟಿವಿಟಿಯಲ್ಲೂ ಭಾಗವಹಿಸ್ತಾ ಇದ್ದಾನೆ. ಓದಿನಲ್ಲೂ ಅವನಿಗೆ ಒಳ್ಳೆಯ ಇಂಟ್ರೆಸ್ಟ್ ಕೂಡ ಇದೆ. ಎಲ್ಲ ಸಬ್ಜೆಕ್ಟಲ್ಲೂ A+ ತೆಗೆದಿದ್ದಾನೆ. ನನ್ನ ತಂಗಿಯ ಮಗನಾಗಿ ನನ್ನ ಸ್ವಂತ ಅನುಭವದಿಂದ ಪ್ರೇಷಿತ್ನ ಹೆಸರಿನಲ್ಲಿ ಅವನ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಲು ಇಚ್ಛಿಸ್ತೇನೆ. चियर्स करत असताना तुमचे क्लास जर असं झाल्या त्याच्यात वैर उभारा आणि एकाच उत्तर गीते म्हणूया. 3, 2, 1. येस. हिप 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 and hip hip. Thank you. Over to you, DJ Joy. My catechism lessons and guardians. Last but not the least, thank you to all for being. Thank you so much, प्रेषित. बुवा पूर बायन ताने सगळे की देव बरें करूं म्हणलें, तुका देव बरें करूं प्रेषित. देखून तुमची बसका तुम्ही स्वीकार करची. ಪ್ರಶಿತ್ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಲ್ಲಿ ಅವನ ತಂದೆ ಕೂಡ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಪ್ರಶಿತ್ ಹಾಗೂ ಭಾವ. ಈ ಸಾಂಗನ್ನು ನಾನು ಮ್ಯೂಟ್ ಮಾಡ್ತಾ ಇದ್ದೀನಿ, ಹಾಗೆ ಯೂಟ್ಯೂಬ್ ಸಾಂಗನ್ನು ಹಾಕ್ತಾ ಇದ್ದೀನಿ. ನಾನು ಸಪ್ರೇಟಾಗಿ ನನ್ನ ಚಾನಲಲ್ಲಿ ಡ್ಯಾನ್ಸನ್ನು ಹಾಕ್ತೀನಿ, 3 ಡ್ಯಾನ್ಸನ್ನು. ಇವಾಗ ನಾನು ಮ್ಯೂಟ್ ಮಾಡಿ ಹಾಕಿದ್ದೀನಿ, ಯಾಕಂತ ಹೇಳಿದರೆ ಕಾಪಿರೈಟ್ ಬೀಳುತ್ತೆ ಅಂತ. Don't stop. 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 Don't.
ಜನರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮಿಡಲಲ್ಲಿ ಇದ್ದವರು ಅವರು ಪ್ರಶಿತ್ ಅವರ ಡ್ಯಾನ್ಸ್ ಮಾಸ್ಟರ್ ಹಾಗೂ 4 ಜನರು ಅವರ ಫ್ರೆಂಡ್ಸ್. ಅವರು ಕೂಡ ಈ ಪ್ರೋಗ್ರಾಮಿಗೆ ಡ್ಯಾನ್ಸ್ ಮಾಡಿದರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನನಗೆ MJ5 ಅವರು ನೆನಪಿಗೆ ಬಂತು. ಅವರು ಕೂಡ 5 ಜನರಿದ್ರಲ್ಲ, ಇವರು ಕೂಡ 5 ಜನರು. ತುಂಬ ಸ್ಟೆಪ್ ಸಿಮಿಲರ್ ಆಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಡ್ಯಾನ್ಸ್. ಒಳ್ಳೆ ಪ್ರಶಿತನಿಗೂ ಕೂಡ ಕಲಿಸಿದ್ದಾರೆ, ಭಾವನಿಗೂ ಕೂಡ ಅವರೇ ಕಲಿಸಿದ್ದಂತೆ. ಇದು ನಮ್ಮ ಫ್ಯಾಮಿಲಿಯವರ ಡ್ಯಾನ್ಸ್. ನಾನು ಕೂಡ ಮಾಡೋದಾಗಿತ್ತು, ಸೀರೆಯಿಂದ ನನಗೆ ಮಾಡಲಿಕ್ಕಾಗಲ್ಲ ಅಂತ ಲಾಸ್ಟ್ ಮೊಮೆಂಟಲ್ಲಿ ನಾನು ಕ್ಯಾನ್ಸಲ್ ಮಾಡಿದೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇವೆಲ್ಲ ನಾನು ಸಪ್ರೇಟಾಗಿ ಹಾಕ್ತೀನಿ. ರಿಯಲ್ ಏನಿದೆ ಒರಿಜಿನಲ್ ಆ ಸಾಂಗಲ್ಲಿ ಕೇಳಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತಲ್ವ, ಹಾಗೂ ನೋಡಲಿಕ್ಕೂ ಕೂಡ. ಹಾಗಾಗಿ ನಾನು ಸಪ್ರೇಟಾಗಿ ಹಾಕ್ತೀನಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಇವ ನೋಡಿ 4 ಇಯರ್ಸ್, ಇವಾಗ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ದೊಡ್ಡವರ ಜೊತೆ ಮಾಡ್ತಾಳೆ. ಸ್ವಲ್ಪ ಸ್ವಲ್ಪ ಸ್ಟೆಪ್ ಸೇಮ್ ಇರುತ್ತೆ ಅವಳದ್ದು. ಬಾರ ಹಾಗೂ ಊಟದ ಕೌಂಟ್ರ್ ಕೂಡ ಓಪನ್ ಇದೆ. ಇವಾಗ ಏನೇನು ಊಟ ಇದೆ ಅಂತ ತೋರಿಸ್ತೀನಿ. ನಾನ್ ವೆಜ್, ವೆಜ್ ಎಲ್ಲ ಉಂಟು. ಹಾಗೆ ಸ್ವೀಟ್ಸ್. ಇದು ವೆಜ್. ಸಪ್ರೇಟಾಗಿ ಅವರು ಕೌಂಟ್ರನ್ನು ಇಟ್ಟಿದ್ರು, ವೆಜ್ ಹಾಗೂ ನಾನ್ ವೆಜ್. ಇದು ಡ್ರಿಂಕ್ಸ್, ಹಾಟ್ ಡ್ರಿಂಕ್, ಬಿಯರ್, ಬಕಾಟಿ ಎಲ್ಲ ಇತ್ತು. ಟಿಕ್ಕಾ ಕಬಾಬನ್ನು ತಿಂತಾ ಇದ್ದೀವಿ. ಹಾಗೆ ಜ್ಯೂಸನ್ನು ತರಲಿಕ್ಕೋಸ್ಕರ ಹೋಗ್ತೀನಿ ನಾನು. ನಾವು 5-6 ಜನರು ಜ್ಯೂಸನ್ನು ಕುಡಿತೀವಿ. ಹಾಗಾಗಿ ತುಂಬ ಜನರು ಇದ್ದೀವಿ ಅಂತ ಬಾಟಲನ್ನೇ ಎತ್ಕೊಂಡು ಬಂದಿದ್ದೀವಿ. ಮಾಝಾ ಬಾಟಲ್, ಗ್ಲಾಸ್ ಕೂಡ ತೊಗೊಂಡು ಬಂದಿದ್ದೀವಿ, ಪೇಪರ್ ಗ್ಲಾಸ್. ಅದರಲ್ಲಿ ಹಾಕಿ ಕುಡಿಯೋದು. ಫುಲ್ DJ ಮ್ಯೂಸಿಕ್ ಆಗಿತ್ತು, ಹಾಗಾಗಿ ನಾನು ಮ್ಯೂಟ್ ಹಾಕಿದ್ದೀನಿ. ಸ್ವಲ್ಪ ಕೂಡ ಸೌಂಡ್ ಇಟ್ಟಿಲ್ಲ. ಡ್ಯಾನ್ಸ್ ಮಾಡಲಿಕ್ಕೆ ಮನಸ್ಸಾಗ್ತಾಯಿತ್ತು. ಹಾಗೆ ನೋಡಿ, ಫುಲ್ ಪಾರ್ಟಿ, ಇವರದ್ದೇ ಪಾರ್ಟಿ. ಸೆಕೆಂಡ್ ಗ್ಲಾಸ್ ಕುಡಿದು ಇನ್ನಫ್ ಆಗ್ತಾರೆ. ಆನಂತರ ಅವರು ಊಟ ಮಾಡೋದು. 10 ಗಂಟೆ ತನಕ ಟೈಮ್ ಇದೆ. ಎಷ್ಟು ಬೇಕು ಅಷ್ಟು ಡ್ರಿಂಕ್ಸ್ ಮಾಡ್ಬೋದು, ಎಷ್ಟು ಬೇಕು ಅಷ್ಟು ತಿನ್ಬೋದು, ಡ್ಯಾನ್ಸ್ ಮಾಡ್ಬೋದು. ಎಲ್ಲ DJ ಎಲ್ಲ ಆನ್ ಇದೆ, ಏನು ಬೇಕಾದರೂ ಮಾಡ್ಬೋದು. 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಹಾಗೆ ನಮ್ಮ ಫ್ಯಾಮಿಲಿಯ ಕಸಿನ್ ಸಿಸ್ಟರ್ ಬಂದಿದ್ದರು ಮಾತಾಡಲಿಕ್ಕೆ, ಚಿಕ್ಕ ಮಗುವಿನ ಜೊತೆ. ಅವಳ ಹೆಸರು ಅಲಿನಾ ಅಂತ. ನಾಳೆ ದಿನ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾರಂತ. ನಾಳೆ ಮಧ್ಯಾಹ್ನದ ಊಟ ಅವರು ಇನ್ವೈಟ್ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿಗೂ ಕೂಡ. ನಾಳೆ ನಾವು ಅಲ್ಲಿ ಹೋಗ್ತೀವಿ. ಕಂಟಿನ್ಯೂ ತಿರುಗಾಡೋದು ಎಷ್ಟಾಗುತ್ತೆ ಅಷ್ಟು. ಅಲಿನಾಳಿಗೆ ತಮ್ಮ ನೋಡಿ ಎತ್ಕೊಂಡಿದ್ದಾನೆ. ಅವನಿಗೆ ಮಗು ಅಂದರೆ ತುಂಬ ಪ್ರೀತಿ, ಮಕ್ಕಳಂದ್ರೆ ತುಂಬ ಇಷ್ಟ ಅವನಿಗೆ ಯಾವತ್ತೂ ಕೂಡ. ಲೈನಲ್ಲಿ ಇದ್ದೀವಿ. ಫಸ್ಟ್ ತುಂಬ ಜನರು ಬಂದು ವಿಶಸ್ಸನ್ನು ಮಾಡಿ ಹೋಗಿದ್ದಾರೆ. ಇವಾಗ ನಾವು ವಿಶ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಸೆಕೆಂಡ್ ಅಕ್ಕನ ಫ್ಯಾಮಿಲಿ, ಅವಳ ಅತ್ತೆ, ಹಸ್ಬೆಂಡ್, ಮಗು ಹಾಗೂ ನನ್ನ ಅಕ್ಕ. ಆನಂತರ ನಾವು ಹೋಗಿದ್ದೀವಿ, ಅಪ್ಪ, ಅಮ್ಮ, ಕ್ಲೆವಿನಾ ಹಾಗೂ ನಾನು. ಟೇಬಲ್ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ. ಒಂದು ಟೇಬಲ್ ಮೇಲೆ ನಾವು 11 ಜನ ಕೂತ್ಕೊಂಡಿದ್ವಿ. ಎಷ್ಟು ಮೆಸ್ಸಿ ಆಗಿದೆ ಅಲ್ವಾ. ಇವರು ನನ್ನ ಮಾಮನ ಮಕ್ಕಳು ಇಬ್ಬರು, ಹಾಗೂ ಸೇಮ್ ಕಲರ್ ಡ್ರೆಸ್ ಹಾಕಿದಾರಲ್ಲ ಅವಳು ಅತ್ತಿಗೆ. ಫ್ಯಾಮಿಲಿ ಫೋಟೋವನ್ನು ತೆಗಿತಾ ಇದ್ದೀವಿ. ಇವಾಗ ನೋಡ್ತೀನಿ ಯಾರ ಕೈಲಿ ಮೊಬೈಲ್ ಕೊಡೋದು ಅಂತ. ತೆಗೆದಿದ್ರೆ ಫೋಟೋವನ್ನು ಹಾಕ್ತೀನಿ. ಫ್ಯಾಮಿಲಿ ಫೋಟೋ ಅಥವಾ ವಿಡಿಯೋ ನನಗೆ ತೆಗಿಲಿಕ್ಕೆ ಸರಿಯಾಗಿ ಆಗಿಲ್ಲ, ಯಾಕಂದರೆ ಎಲ್ಲ ಫ್ಯಾಮಿಲಿಯವರು ಆಗಿದ್ರು ಅಲ್ವಾ. ಹಾಗಾಗಿ ಎಲ್ಲರೂ ಫೋಟೋಸನ್ನು ತೆಗಿಲಿಕ್ಕೆ ಬಂದರು. ಇವರೆಲ್ಲರೂ ನನ್ನ ಕಸಿನ್ ಸಿಸ್ಟರ್, ಭಾವ ಹಾಗೂ ದೊಡ್ಡಮ್ಮ. ಹಾಗೆ ಇದು ನನ್ನ ಭಾವನ ಫ್ಯಾಮಿಲಿ.
ಇವತ್ತಿನ ಪ್ರೋಗ್ರಾಮ್ ಹೇಗಾಯಿತು ಅಂತ ನೋಡಿದ್ರಲ್ವಾ, ತುಂಬಾ ಚೆನ್ನಾಗಾಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ.